ಈಗ 2020 ಸಾಲಿನ ಗ್ರೇಟರ್ ಬ್ಯಾಂಗ್ಳೂರು ಆಡಳಿತ ತಿದ್ದುಪಡಿ. ಈ 1925ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತೀಯ ವಿಧೇಯಕ ಪರಿಶೀಲಿಸಬೇಕೆಂದು ಸೂಚಿಸುತ್ತೇನೆ. ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸುತ್ತದೆ ಎಂಬ ವಿಶ್ವಸಭೆಯ ಮುಂದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಉಪಮುಖ್ಯಮಂತ್ರಿ ವಿಧೇಯಕದ ಬಗ್ಗೆ ವಿವರ ನೀಡುವುದು. ಅಧ್ಯಕ್ಷೆ, ಏನಿಲ್ಲ, ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಅಷ್ಟೇ. ಅವರು ಕೆಲವರೆಲ್ಲ ಕೋರ್ಟ್ಗೆ ಹಾಕಿದ್ರು, ಬಿಲ್ಲು ಪಾಸ್ ಆಗಿದೆ. ಬಟ್ ಅವ್ರಿಗೇನಪ್ಪ ಅಂದ್ರೆ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ. ಅಲ್ಲೇನಿತ್ತು ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಶಾಲ್ ಎಕ್ಸೈಸ್ ಸಚ್ ಅಥಾರಿಟಿ ಅಂಡ್ ಡಿಸ್ಚಾರ್ಜ್ ವಿತ್ ಫಂಕ್ಷನ್ ಆಸ್ ಪರ್ ದಿ ಪ್ರಾವಿಷನ್ ಆಫ್ ದಿಸ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ಕೋಪರೇಷನ್ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಇನ್ ದಿಸ್ ಆಕ್ಟ್ ಅಂತಿತ್ತು. ಅದನ್ನು ತೆಗೆದಿದ್ದೀವಿ. ವಿ ವಿಲ್ ನಾಟ್ ಇಂಟರ್ಫಿಯರ್. ಕಾರ್ಪೊರೇಷನ್ ಇಸ್ ಸಪರೇಟ್. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಕೋಪರೇಷನ್. ಅದೊಂದು ಯಾರೊಬ್ರು ನಮ್ಮ ಕೋರ್ಟಲ್ಲಿ PL ಹಾಕಿದವರು ಒಂದು ಅಬ್ಜೆಕ್ಷನ್ ಹಾಕಿದ್ರು, ಯು ಮೇ ಇಂಟರ್ಫಿಯರ್ ವಿತ್ ದಿ ಕೋಪರೇಷನ್ ಆಕ್ಟ್ ಅಂತ. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ 74-75 ಅಮೆಂಡ್ಮೆಂಟ್ ಇದೆ. ಅದಕ್ಕೆ ವಿ ಆರ್ ಮೇಕಿಂಗ್ ವೆರಿ ಕ್ಲಿಯರ್ ದಟ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಲ್ ಡಿಸ್ಚಾರ್ಜ್ ಫಂಕ್ಷನ್ ಆಸ್ ಪರ್ ದಿ ಪ್ರಾವಿಷನ್ ಆಫ್ ದಿಸ್ ಆಕ್ಟ್. ಹೊರತು ವಿ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಗ್ರೇಟರ್ ಬೆಂಗಳೂರು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಕಾರ್ಪೊರೇಷನ್ಸ್. ದಟ್ ಇಸ್ ವಿ ಆರ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಅಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿದ್ದು ಸ್ವಲ್ಪ ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಈ ತಿದ್ದುಪಡಿಯ ಎಕ್ಸಾಕ್ಟ್ ಉದ್ದೇಶ ಏನು, ಈ ತಿದ್ದುಪಡಿಯಿಂದ ಆಗುವ ಪರಿಣಾಮ ಏನು, ಅದನ್ನು ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ನಾವು ಈ ಎಕ್ಸಿಸ್ಟಿಂಗ್ ಆಕ್ಟ್ ಅಲ್ಲಿ ಏನ್ ಹೇಳಿದ್ದು ಅಂತಂದ್ರೆ, ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಾಲ್ ಎಕ್ಸೈಸ್ ಪವರ್ ಅಂಡ್ ಡಿಸ್ಚಾರ್ಜ್ ಸಚ್ ಫಂಕ್ಷನ್ ಆಸ್ ದಿ ಪ್ರಾವಿಷನ್ ಆಫ್ ದಿಸ್ ಆಕ್ಟ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ದಿ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಅಂಡ್ ದಿಸ್ ಆಕ್ಟ್ ಅಂತ ಇತ್ತು. ಇಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಒಂದು ಕೇಸ್ ಹಾಕಿದ್ರು, ನಿಮ್ಮ ಲೋಕಲ್ ಅವರು ಯಾರೋ ಒಬ್ರು ಕೇಸ್ ಹಾಕಿದ್ರು, ಯು ಆರ್ ಟೇಕಿಂಗ್ ದಿ ಕಾರ್ಪೊರೇಷನ್ ಅಂಡರ್ ಯುವರ್ ಕಂಟ್ರೋಲ್ ಅಂತ. ಅದನ್ನ ಬಿಟ್ಬಿಟ್ಟಿದೀವಿ ನಾವು. ವಿ ಡೋಂಟ್ ವಾಂಟ್ ಟು ಟೇಕ್ ಕಾರ್ಪೊರೇಷನ್ ಅಂಡರ್ ಕಂಟ್ರೋಲ್. ವಿ ಶುಡ್ ಲೀವ್ ಕಾರ್ಪೊರೇಷನ್ ಫ್ರೀಲಿ. ವಿ ಶುಡ್ ನಾಟ್ ಇಂಟರ್ಫಿಯರ್. ಗ್ರೇಟರ್ ಬೆಂಗಳೂರು ಆಕ್ಟ್, ಈ ಆಕ್ಟ್ ಇದೆಯಲ್ಲ, ಇದು ಕಾರ್ಪೊರೇಷನ್ ಒಳಗಡೆ ಸೇರಬಾರದು. ಯಾವ ರೀತಿ ಕಂಟ್ರೋಲ್ ತೊಗೊಳಕ್ ಕೊಟ್ಟಿದ್ರಿ ಅಂತ ಹೇಳಿ. ಅದಕ್ಕೆ ಬೇಡ ಅಂತ. ಅಲ್ಲ, ಯಾವ ರೀತಿ ಅಂತ ಹೇಳಿ ಅಂತ ಎಕ್ಸ್ಪ್ಲೇನ್ ಮಾಡಿ. ನಾವು ತಗೊಳ್ಳೋದಿಲ್ಲ. ಹಿಂದಿನ ಕಥೆ ಆಗಿ ನಮ್ಗೆ ನೀವು ತಗೊಳ್ಳಲ್ಲ, ಸಂತೋಷ. ಹೋಗದೆ ಇದ್ರೆ ಏನಾಗ್ತಾ ಇತ್ತು ಅನ್ನೋದೊಂದು ಪ್ರಶ್ನೆ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ GBA ಏನಿದೆ, ಹಾಗಾದ್ರೆ ಇನ್ಮೇಲೆ ಅದು ಪಾಲಿಸಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. CMC ಇದು ರೆಗ್ಯುಲರ್ ಆಕ್ಟಿವಿಟೀಸ್ ಅದು ಎಂಟರ್ ಆಗಲ್ವಾ? See, this is to bring more clarity to the function of the GBA and the corporation. We don't want GBA to interfere with the corporation because there are hundreds of corporations in Karnataka or outside. This should not be that ಅಂತ ಅಂದ್ಬಿಟ್ಟು ಒಂದು ಕ್ಲಾರಿಟಿ ತರ್ತಾ ಇದೀವಿ ಅಷ್ಟೇ, ಗಮನಕ್ಕೋಸ್ಕರ. ನಾಳೆ ಬೆಳಗ್ಗೆ ಕ್ಲಾರಿಟಿ ಏನು ಅಂತ ಹೇಳಿ ಅಂತ ಕೇಳ್ತಾ ಇದೀವಿ. ಕ್ಲಾರಿಟಿ ಅಂದ್ರೆ ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ, ಯಾವ ರೀತಿ ಹೈಕೋರ್ಟ್ ನಲ್ಲಿ ಆಕ್ಷೇಪವನ್ನು ತಗೊಂಡು ಹೈಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ, ಅದನ್ನ ಗಮನಿಸಿ ಈಗೇನ್ ತಿದ್ದುಪಡಿಯನ್ನ ತರಲಿಕ್ಕೆ ಕೊಟ್ಟಿದ್ದೀರಾ. ಒಂದ್ ನಿಮಿಷ ಸರ್, ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇದೀವಿ ಅಷ್ಟೇ. ಈ ಬಿಲ್ಲನ್ನು ಯಾತಕ್ಕೋಸ್ಕರ ತಿದ್ದುಪಡಿಯನ್ನ ತರಲಿಕ್ಕೆ ಕೊಟ್ಟಿದ್ದೀರಾ, ಯಾವ ಕಾರಣದಲ್ಲಿ ಹೈಕೋರ್ಟ್ ನಲ್ಲಿ ಕೇಸನ್ನು ಹಾಕಿದರೆ ಅವರ ಆಕ್ಷೇಪಗಳನ್ನು ಗಮನಿಸಿ ನೀವೇನು ತಿದ್ದುಪಡಿಯನ್ನು ತರಲಿಕ್ಕೆ ಕೊಟ್ಟಿದ್ದೀರಾ, ಯಾವ ರೀತಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಹಸ್ತಕ್ಷೇಪ, ಯಾವ ಒಂದು ನಗರಸಭೆಗಳ ಮೇಲೆ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನು ಮಾಡಬೇಕು ಅಂತ ನೀವೇನು ನಿಶ್ಚಯ ಮಾಡಿದ್ದೀರಾ, ಈಗೇನು ತಿದ್ದುಪಡಿ ತಂದಿರಾ. ಮೇಲ್ನೋಟದಲ್ಲಿ ಹಂಗಂದ್ರೆ ಅರ್ಥ ಆಗಲ್ಲ. ನಮ್ಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಐ ಆಮ್ ರಿಮೂವಿಂಗ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಟಿ ಕಾರ್ಪೊರೇಷನ್ ಅಂತ ಏನಿತ್ತು ಅದನ್ನ ನಿಮ್ಗೆ, ನಿಮ್ಮಂತವ್ರಿಗೆ ಯಾರಿಗೆ ಆಗಲಿ, ಇವನ್ ಇನ್ ದಿ ಕೋರ್ಟಲ್ಲಿ ಅಪೀಲ್ ಮಾಡಲಿಲ್ಲ, ಕೋರ್ಟಲ್ಲೂ ಅಪೀಲ್ ಮಾಡಲಿಲ್ಲ. ಬಟ್ ನಾವೇನೆ ಮುಂದೆ ಕನ್ಫ್ಯೂಷನ್ ಇರಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕಾರ್ಪೊರೇಷನ್ಗೆ ಆಯ್ಕೆ ಮಾಡಿಕೊಂಡು ಯಾರು ಏನಿರ್ತಾರೆ ಅವ್ರಿಗೆ, ಆ ಬಾಡಿಗೆ ನೀವು ಯಾರ್ಯಾರು ಸದಸ್ಯರಿದ್ದೀರಿ ನಿಮಗೆ ಸಂಪೂರ್ಣವಾದಂಥ ಅಥಾರಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನಾನು ಇರ್ತೀನೋ ಇರೋದಿಲ್ವೋ, ನೀವು ಇರ್ತೀರೋ ನೀವು ಇರೋದಿಲ್ವೋ, ಇದು ಕನ್ಫ್ಯೂಷನ್ ಬೇಡ ಅಂತೇಳಿ ಅದನ್ನ ತೆಗೆದು ಬಿಸಾಕ್ತೆ. ಹಿಂದೆ ಇದ್ದಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಸರ್ಕಾರವು ನಿರ್ಧರಿಸಿದಂತೆ ಈ ಮುಂದಿನವುಗಳನ್ನು ಒಳಗೊಂಡಂತೆ
ನಗರ ಪಾಲಿಕೆಗಳ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು ಮತ್ತು ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಅಂತ ಹಾಕಿ, ದಟ್ ಈಸ್ ಸೆಕ್ಷನ್ 14(1). ಅದರಲ್ಲಿ ಎ ಇರೋದು ನಗರ ಪಾಲಿಕೆಗಳ ಆಯುಕ್ತರೊಂದಿಗೆ ಸಮಾಲೋಚನೆ ನಡೆಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರ ಪಾಲಿಕೆಗಳಿಗಾಗಿ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತಿಮಗೊಳಿಸುವುದು ಸರ್ಕಾರದ ಮುಂದೆ ಸಲ್ಲಿಸುವುದು ಅಂತ ಇತ್ತು. ಇನ್ಮೇಲೆ GBA ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಸ್. ಅದು ಇಟ್ ವಿಲ್ ಬಿ ಪ್ಯೂರ್ಲಿ ಲೆಫ್ಟ್ ಟು ದ ರೆಸ್ಪೆಕ್ಟಿವ್ ಕಾರ್ಪೊರೇಷನ್ಸ್. ಪ್ರತಿಪಕ್ಷ ನಾಯಕ ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ಸಂವಿಧಾನದ ಆಶಯ ಪ್ರಕಾರವಾಗಿ ಯಶ್ಪಾಲ್, ಈ ಮುಂಚೆ ಸ್ಥಳೀಯ ಸಂಸ್ಥೆಗಳು ಯಾವುದೇ ಒಂದು ಕಾನೂನುಗಳನ್ನು ನಿರ್ಣಯ ಮಾಡುವಂಥದ್ದು ಹೆಚ್ಚಿನ ರೀತಿ 30 ವರ್ಷದ ಹಿಂದೆ ರಾಜ್ಯ ಸರ್ಕಾರಗಳೇ ಮಾಡ್ತಿದ್ದು. ಶರಣ್, ತದನಂತರ ಕೂತ್ಕೊಂಡು ನೀರು ಕುಡಿಬಹುದು. ಏನು ಒಂದು 3 ಟೈರ್ ಸಿಸ್ಟಮ್, ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಸಬಲೀಕರಣ ಮತ್ತು ಅವಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ 73 ಸಂವಿಧಾನದಲ್ಲಿ 73 ಮತ್ತು 74ರ ತಿದ್ದುಪಡಿಯನ್ನು ತರುವಂಥದ್ದಾಗಿದೆ. ವಿಶೇಷವಾಗಿ 74ರ ವಿಚಾರ ನಾನು ಈಗ ಮಾತಾಡಬೇಕು ಅಂದರೆ ತಿದ್ದುಪಡಿ 243ರಲ್ಲಿ ಬಹಳ ಸ್ಪಷ್ಟವಾಗಿದೆ. ಸೆಕ್ಷನ್ 243ರಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ, ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರದ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಆಗಬಾರ್ದು. ಪೂರ್ತಿ ಹಸ್ತಕ್ಷೇಪನೆ. ಈ ಬಿಲ್ ಸರಿ ಉಂಟಾ ಇಲ್ಲ? ಅಲ್ಲ, ಈ ಬಿಲ್ಲು ಕೇವಲ ಒಂದು ಭಾಗವಾಗಿ ಒಟ್ಟಾರೆ ಈ ಬಿಲ್ಲಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲ್ಲ ಅಧಿಕಾರಗಳನ್ನು ರಾಜ್ಯ ಸರ್ಕಾರನೇ ತಗೊಂಡಿದೆ. ರಾಜ್ಯ ಸರ್ಕಾರ ಕಾರ್ಪೊರೇಟ್ರದನ್ನು ತಗೊಳ್ಳುವಂಥ ಪರಿಸ್ಥಿತಿಗೆ ಹೋದರೆ ರಾಜ್ಯ ಸರ್ಕಾರದಲ್ಲೇ ಮಾಡುವಂಥ ಕೆಲಸಗಳಿಗೆ ಇವರಿಗೆ ಸಮಯ ಇಲ್ಲ. ಅವರು ಮಾಡಬೇಕಾದಂಥ ಕೆಲಸಗಳಿಗೇನೆ ಏನೊಂದು ಗಮನ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗೋಲ್ಲ. ಒಂದು ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲೂ ಹಸ್ತಕ್ಷೇಪ, ಪೂರ್ಣ ಸ್ವರಾಜ್ಯ ಕೊಡಬೇಕು ಅನ್ನುವಂಥ ಬಹಳ ಸ್ಪಷ್ಟ ಉದ್ದೇಶದಲ್ಲಿ ಏನೊಂದು ಸಂವಿಧಾನದಲ್ಲಿ ತಿದ್ದುಪಡಿ ತರುವಂಥದ್ದಾಗಿದೆ. ಇವತ್ತು ನೀವು ಎಲ್ಲ ವಿಚಾರದಲ್ಲೂ, ಇವತ್ತು ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಥವಾ ಅದರ ನಿರ್ವಹಣೆ ವಿಚಾರದಲ್ಲಾಗಲಿ, ಪ್ಲಾನಿಂಗ್ ಆಗಲಿ, ಏನೊಂದು MPC, ಈ ಒಂದು MPC ಅಂತ ಏನು ಕ್ರಿಯೇಟ್ ಆಗಿದೆ, MPCಗೆ ಪ್ಯಾರಲಲ್ ಆಗಿ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿನೂ ನಿರ್ಮಾಣ ಮಾಡ್ಕೊಂಡಿರುವಂಥದ್ದಿದೆ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂಥದ್ದೇ ಸಂವಿಧಾನದಲ್ಲಿ ಅವಕಾಶ ಇಲ್ಲ. GBA ರಚನೆಯನ್ನು ಮಾಡಲಿಕ್ಕೆ ಯಾವುದೇ, ನೋಡಿ, ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿನೂ ಅವರೇ, ಈ ಕಾರ್ಪೊರೇಷನ್ಗೂ ಮುಖ್ಯಸ್ಥರು ಮುಖ್ಯಮಂತ್ರಿನೇ. ಬಿಲ್ ಬಗ್ಗೆ ಅಲ್ಲ, ಬಿಲ್ ಬಗ್ಗೆನೇ ಹೇಳ್ತಿರೋದು. ಬಿಲ್ಲಲ್ಲಿ ತಿದ್ದುಪಡಿ ಮಾಡಬೇಕು. ಅಲ್ಲ, ಇದು ಈಗ ಅವರು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಯಾರ್ಯಾರು ಇರ್ತಾರೋ ಬಿಡ್ತಾರೋ, ಇವತ್ತು ಅವ್ರು ಇರ್ತಾರೋ, ನಾವಿರ್ತೀವೋ, ಇನ್ನೊಬ್ರು ಇರ್ತಾರೋ, ಅದು ಒಪ್ಕೊಳ್ಳೋಂಥ ಮಾತು ಆಯ್ತು. ಆದ್ರೆ ನಾವು ಮಾಡೋಂಥ ಕೆಲಸಗಳು ಸ್ಥಳೀಯ ಸಂಸ್ಥೆಗಳು ಕೊಡಬೇಕಾಗಿರುವಂತ ಸ್ವಾಯತ್ತತೆ, ಸ್ವಾತಂತ್ರ್ಯ, ಸಬಲೀಕರಣ ಇವೆಲ್ಲವನ್ನು ಕಿತ್ಕೊಳ್ತಾ ಇದ್ದಾರೆ ಈಗ ಈ ಬಿಲ್ಲಲ್ಲಿ. ಎಸ್, ಈ ಬಿಲ್ಲಲ್ಲಿ ತಂದಿರೋದು ಒಂದು ಸಣ್ಣ ಭಾಗದ ತಿದ್ದುಪಡಿ, ಒಂದು ತಿದ್ದುಪಡಿ. ಓವರ್ ಆಲ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಏನು ತಂದಿದ್ದಾರೆ ಅದು ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡುವಂಥದ್ದು, ಸ್ಥಳೀಯ ಸಂಸ್ಥೆಗಳ ಹಸ್ತಕ್ಷೇಪ ಆಗ್ತಿರುವಂಥದ್ದು ಬಹಳ ಸ್ಪಷ್ಟವಾಗಿ ಇರುವಂಥದ್ದಿದೆ. ಹಾಗಾಗಿ ಇವತ್ತು ಸಜೆಷನ್ ಏನು, ಸ್ಥಳೀಯ ಸಂಸ್ಥೆಗಳು 74ರ ಏನು ತಿದ್ದುಪಡಿ ಇದೆ, ಅಮೆಂಡ್ಮೆಂಟ್ ಇದೆ, ಆ ಪ್ರಕಾರದಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಕೊಡಿ. ಆ ಸ್ಥಳೀಯ ಸಂಸ್ಥೆಗಳು ಕೊಟ್ಟು ಉದ್ದೇಶ ಏನಿದೆ, ಎಲ್ಲಾ ಕಡೆನೂ ಟೈರ್ 3ಯ ಏನೊಂದು ಅದರ ಅಧಿಕಾರವನ್ನ ಹಸ್ತಕ್ಷೇಪ ಮಾಡುವಂಥದ್ದನ್ನ ಕೈ ಬಿಟ್ಟು ಇವ್ರು ಬೇರೆ ಬೇರೆ ಏನು ಕೆಲಸಗಳಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಮಾಡಲಿ, ಇವ್ರಿಗೇನಿದಿಲ್ಲ. ಹಾಗಾಗಿ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರಕ್ಕೆ, ದಯವಿಟ್ಟು ನೀವು ಒಂದು ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು, ಆ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಸ್ಥಳೀಯ ಸಂಸ್ಥೆಗಳಿಗೆ ಇನ್ನೂ ಹೆಚ್ಚಿನ ಅಧಿಕಾರ ವಿಕೇಂದ್ರೀಕರಣ, ಟ್ಯಾಕ್ಸೇಷನಲ್ಲಿ, ಟ್ಯಾಕ್ಸಲ್ಲೂ ಅಷ್ಟೇ. ಇವತ್ತು ಟ್ಯಾಕ್ಸಲ್ಲಿ, ಇವತ್ತು ಸರ್ಕಾರದಲ್ಲಿ ಟ್ಯಾಕ್ಸಲ್ಲೂ ಇವತ್ತು ಅವರಿಗೆ ಏನು ಅವ್ರಿಗೆ ಭಾಗ ಸಿಗಬೇಕಾಗಿದೆಯೋ, ಅವ್ರಿಗೆ ಹೆಚ್ಚಿನ ರೀತಿ ಆದಾಯ ಪಡಿಬೇಕಾಗಿದೆಯೋ, ಆದಾಯವನ್ನು ಬರೀ ಕೇವಲ ಪ್ರಾಪರ್ಟಿ ಟ್ಯಾಕ್ಸ್, ಅಡ್ವರ್ಟೈಸ್ಮೆಂಟ್ ಈ ರೀತಿ ಸೀಮಿತ ಮಾಡಿ
ಅವರಿಂದ ಟೋಲ್ ಚಾರ್ಜಸ್ ಈ ರೀತಿ ಹಣವನ್ನ ಕ್ರೋಢೀಕರಿಸೋದಕ್ಕೆ ಬರೀ ಸ್ಥಳೀಯ ಸಂಸ್ಥೆಗಳಿಗೆ ನಿಜಕ್ಕೂ ಸರ್ಕಾರದಿಂದ ಏನ್ ಟ್ಯಾಕ್ಸ್ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್, ಇನ್ನೊಂದು ಎಲ್ಲ ಇದರಲ್ಲೂ ಅವರಿಗೆ ಸಲ್ಲಬೇಕಾಗಿರುವಂತ ಹಣನೂ ಸಲ್ಲುತ್ತಿಲ್ಲ, ಅಧಿಕಾರನೂ ಸಲ್ಲಲ್ಲ. ಅಲ್ಲೂ ರಾಜ್ಯ ಸರ್ಕಾರದಿಂದ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಅಲ್ಲಿ ಹಸ್ತಕ್ಷೇಪ ಮಾಡೋದಾದ್ರೆ ಯಾವ ರೀತಿ ನಾವು ಪ್ರಜಾಪ್ರಭುತ್ವವನ್ನು ಉಳಿಸೋದಾಗುತ್ತೆ? ಹಾಗಾಗಿ ಒತ್ತಾಯವನ್ನು ಮಾಡ್ತೀನಿ, ನೀವೆಲ್ಲ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂತರು ಅವರ ಹಿತವನ್ನ ಕಾಪಾಡಲಿಕ್ಕೆ ಸರ್ಕಾರದ ಅಧಿಕಾರ ಇವತ್ತು ಮೆಜಾರಿಟಿ ಇದೆ ಅನ್ನೋ ಕಾರಣದಲ್ಲಿ ಬಿಲ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಪ್ರಶ್ನೆ ಆಗುವಂತದ್ದಾಗುತ್ತೆ, ಹೈಕೋರ್ಟ್ ನಲ್ಲಿ ಪ್ರಶ್ನೆ ಆಗುವಂತದ್ದಾಗುತ್ತೆ. ಇಲ್ಲಿ ಈ ಸದನದಲ್ಲಿ ಯಾಕೆ ಸಭಾಧ್ಯಕ್ಷರೇ, ಈ ಸದನದಲ್ಲಿ ನಾವು ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ ಇವತ್ತು ನ್ಯಾಯಾಲಯ ಹಸ್ತಕ್ಷೇಪ ಮಾಡೋಂಥದ್ದು, ಅವರು ನಮ್ಮ ರೋಲ್ನ ಟೇಕ್ ಓವರ್ ಮಾಡೋಂಥದ್ದಾಗುತ್ತೆ. ಹಾಗಾಗಿ ಇಂಥ ಪರಿಸ್ಥಿತಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತ ನಾನು ನಿಮಗೆ ಒತ್ತಾಯವನ್ನ ಮಾಡ್ತೀನಿ. ಸ್ಪಿರಿಟ್ ಇಲ್ಲ. ರವಿ ಸುಬ್ರಹ್ಮಣ್ಯಂ ನೆಕ್ಸ್ಟ್ ನಿಮ್ಮ ಈಗ ಆ ಪಾಯಿಂಟ್ ಬಿಟ್ಟು ಬೇರೆ ಇದ್ರೆ ನೋಡಿ. ಆ ಪಾಯಿಂಟ್ ಬಿಟ್ಟೇ ಮಾತಾಡ್ತೀನಿ. ಇವತ್ತಿಗಾಗಲೇ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಒಂದು ಸ್ವಾಯತ್ತತೆಯನ್ನು ಕೊಡಬೇಕು, ಅವರ ಆಡಳಿತದಲ್ಲಿ ಸರ್ಕಾರದ ಇಂಟರ್ಫಿಯರೆನ್ಸ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದಿಷ್ಟು ಮಾಡಿಫಿಕೇಷನ್ನ ತರ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದರೊಳಗಡೆ ಹಿಂದೆ ಹೇಳಿದರು, ಯಾವುದಾದ್ರೂ ಪಾಲಿಕೆಯಲ್ಲಿ ಅವರಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆಗಳಾದರೆ ಸರ್ಕಾರ ನಾವು ಅದಕ್ಕೆ ಸಹಕಾರವನ್ನು ಕೊಡ್ತೀವಿ. ಒಂದು ಪಾಲಿಕೆಯಲ್ಲಿ ಹೆಚ್ಚಿನ ಆದಾಯ ಇರ್ಬೋದು, ಮತ್ತೊಂದು ಪಾಲಿಕೆಯಲ್ಲಿ ಕಡಿಮೆ ಆದಾಯ ಇದ್ದಂಥ ಸಂದರ್ಭದಲ್ಲಿ ಕಡಿಮೆ ಆದಾಯ ಇರತಕ್ಕಂಥ ಪಾಲಿಕೆಗೆ ನಾವು ಸರ್ಕಾರದ ವತಿಯಿಂದ ಸಹಕಾರವನ್ನು ಕೊಡ್ತೀವಿ, ಅದಕ್ಕೆ ಏನು ಕೊರತೆ ಇದನ್ನು ತುಂಬಿಕೊಡ್ತೀವಿ ಅಂತ. ಈ ಬಿಲ್ನಿಂದ ಅದಕ್ಕೇನಾದರೂ ತೊಂದರೆ ಆಗತ್ತಾ ಅನ್ನೋದು ಒಂದು. ಎರಡನೇದು, ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಸಕರು GBAಗೆ ಸದಸ್ಯರಾಗಿರ್ತಾರೆ. ಈ ಹಣವನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಅವರ ಸಲಹೆಯನ್ನು ಕೂಡ ತಗೊಳ್ತೀವಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಈ ಒಂದು ಪ್ರಸ್ತಾವನೆಯಲ್ಲಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅನ್ನೋದನ್ನು ಕ್ಲಾರಿಫೈ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ಉಪಮುಖ್ಯಮಂತ್ರಿಗಳಿಗೆ ನಮಗೊಂದಷ್ಟು ಕ್ಲಾರಿಟಿ ಆಗ್ತಾ ಇಲ್ಲ. ಇನ್ನೂ ಇದು ಗ್ರೇಟರ್ ಬೆಂಗಳೂರ ಅಥವಾ ಇನ್ನು BBMPನ ಎರಡು ಮಿಕ್ಸ್ ಇದೆ ಅಧ್ಯಕ್ಷರೇ. ಯಾಕೆ ಅಂತ ಹೇಳಿದ್ರೆ ಅನೇಕ ವಿಷಯಗಳು, ಮೊನ್ನೆ ಹೈಕೋರ್ಟಲ್ಲೂ ಕೂಡ ಒಬ್ಬ AW ಹೋಗಿ ಪ್ರಶ್ನೆ ಮಾಡಿದ, ಅಲ್ಲಿ ಇನ್ನೂ ಗ್ರೇಟರ್ ಬೆಂಗಳೂರು ಆಗಿದೆಯಾ ಅಥವಾ ಇನ್ನೂ ಹಳೆ ನಗರ ಪಾಲಿಕೆನೇ ಇದೆಯಾ ಅನ್ನೋದು ಕ್ವಶನ್ ಕೂಡ ರೈಸ್ ಆಗಿದೆ. ಬೆಂಗಳೂರು ಜನನೂ ಅಷ್ಟೇ. ಈಗ ತಾವು ಯಾವ ರೀತಿ ಮಾಡಿದ್ದೀರಾ ಅಧ್ಯಕ್ಷರೇ, ಅಲ್ಲಿ ಒಬ್ಬರು ಅಧಿಕಾರಿನ ಹಾಕಿದ್ದೀರಾ, ಅವರು ಏನೇನು ಬೇಕೋ ಎಲ್ಲ ಟ್ಯಾಕ್ಸ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸ್ಟೇರ್ ಕೇಸಿಂದ ಹಿಡಿದು ಲಿಫ್ಟ್ಗಳಿಂದ ಹಿಡಿದು ಎಲ್ಲದಕ್ಕೂ 30,000 ಮನೆಗಳಿಗೆ ಈಗಾಗಲೇ ಹೊಸದಾಗಿ ನೋಟಿಸ್ ಕೊಟ್ಟಿದ್ದಾರೆ ಸರ್. ಒಂದ್ಸಲ ಎಲ್ಲ ಆಗೋದ್ಮೇಲೆ ಅಂದರೆ ಟ್ಯಾಕ್ಸ್ ಎಲ್ಲ ಕಟ್ಸ್ಕೊಂಡ್ಮೇಲೆ ಮತ್ತೆ ಒಂದು 30,000 ಮನೆಗಳಿಗೆ ಈಗಾಗಲೇ ಮತ್ತೆ ನೋಟಿಸ್ ಕೊಡ್ತಾ ಇದ್ದಾರೆ. ಅಂದರೆ ಈ ಬಫರ್ ಏರಿಯಾ ಇರೋವಂಥದ್ದು ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೊಡ್ತಾ ಇದ್ದಾರೆ. ದಿನಕ್ಕೊಂದೊಂದು ರೂಲು. ಈ ಗ್ರೇಟರ್ ಬೆಂಗಳೂರು ರೂಲಾ ಇದು ಅಥವಾ ಹಳೆ ಮಹಾನಗರ ಪಾಲಿಕೆ ರೂಲಾ ನಿಜವಾಗ್ಲೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಏನಾದರೂ ಒಂದು ಕ್ಲಿಯರ್ ಮಾಡಿ. ಆಮೇಲೆ ನೀವು ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದ್ದೀರಾ, ಅದಕ್ಕೆ ನಾವೆಲ್ಲರೂ ಕೂಡ ಹಿಂದೆ ಸ್ವಾಗತ ಹೇಳಿದ್ವಿ. ನೀವೇನು ಹೇಳಿದ್ರಿ, ಬೇರೆ ಬೇರೆ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಹೊಸ ಏರಿಯಾಗಳನ್ನೆಲ್ಲ ನಾವು ಸೇರಿಸ್ಕೋತೀವಿ, ಮತ್ತು ಹೆಚ್ಚು ಆದಾಯ ಬರೋಂಥ ಏರಿಯಾಗಳನ್ನ ನಾವು ಸೇರಿಸ್ಕೋತೀವಿ ಅಂತ ಹೇಳಿದ್ರಿ. ಈಗ ಅದೇನು ಕಾಣಿಸ್ತಾ ಇಲ್ಲ, ಯಾವುದು ಒಂದು ಹಳ್ಳಿನೂ ಸೇರಿಸಲ್ಲ, ಯಾವ ಏರಿಯಾನೂ ಸೇರಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಾವು ದಿನಕ್ಕೊಂದು ಬಿಲ್ ತಂದು ಗ್ರೇಟರ್ ಬೆಂಗಳೂರು ಬಗ್ಗೆ ಈ ರೀತಿ ಚರ್ಚೆ ಆದರೆ ಸರಿ ಆಗಲ್ಲ. ಮತ್ತು ಅಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಿಲ್ಲ. ಈಗ BBMPಯಲ್ಲಿ 4-5 ವರ್ಷದಿಂದ ಇಲ್ಲ ಸರ್. ಅಟ್ಲೀಸ್ಟ್ MLAಗಳ ಜೊತೆ ಆದರೂ ಕಮಿಷನರ್ದು ಸಭೆ ಆಗಬೇಕು, ನಮ್ಮ ಮಿನಿಸ್ಟರ್ ಜೊತೆ ಸಭೆ ಆಗಬೇಕಾಗಿತ್ತು. ಒಂದು ಸಭೆನೂ ಆಗಲ್ಲ ಸರ್. ಪಾಪ ಅವರು ವಿಧಾನಸೌಧದಲ್ಲಿ ಕರೆದಿದ್ರು, ಬೆಂಗಳೂರು ಇಡೀ ಬೆಂಗಳೂರು ವಿಷಯ ಮಾತಾಡಿದ್ವಿ, ಹೋದ್ವಿ. ಇವತ್ತವರೆಗೂ ಕೆಲವೆಲ್ಲ ಇಂಪ್ಲಿಮೆಂಟೇ ಆಗಿಲ್ಲ. ಅದರಿಂದ ಎವ್ರಿ ಮಂತು ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಕಾಯ್ದೆ ತರಬೇಕಂದ್ರೆ ಅಥವಾ ಇನ್ನೇನಾದರೂ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಮಹಾನಗರ ಪಾಲಿಕೆ ಸದಸ್ಯರು ಇದ್ರು ಆಗ. ಈಗ ಇಲ್ಲ. ಬೆಂಗಳೂರು MLAಗಳನ್ನಾದ್ರೂ ಜೊತೆ ಇಟ್ಕೊಂಡು ಒಂದು ಸಭೆ ಆಗಿದೆಯಾ ಕಮಿಷನರ್ ಜೊತೆ? ಅದೂ ಇಲ್ಲ ಸರ್. ಏನೂ ಕ್ಲಾರಿಟಿ ಇಲ್ಲ ಸರ್.
ಈ ಖಾತಾ ಅಂತ ಮಾಡಿದ್ದಾರೆ, ಅದು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ, ಅವ್ರಿಗೂ ಸೇರಿ ಈ ಖಾತಾ ವಿಷಯ. ಮತ್ತು ಕರೆಂಟ್ ಬೇರೆ ಕೊಡ್ತಾ ಇಲ್ಲ ಎಲ್ಲೂ. ಈ 30-40-60 ರಿಲ್ಯಾಕ್ಸ್ ಮಾಡಲಿಲ್ಲ ಅಂದರೆ ಸರ್ ನಿಜವಾಗ್ಲೂ ನಿಮ್ಮ ಸರ್ಕಾರಕ್ಕೆ ಜನ ಚೀಮಾರಿ ಆಗ್ತಾರೆ ಸರ್. ದಯವಿಟ್ಟು ಇದನ್ನು ನೀವು ಬೇಕಂದ್ರೆ ಸರ್ವೆ ಮಾಡಿಸಿ, ನಮ್ಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಆರ್ಡ್ರು ಎಲ್ಲ ಗೊತ್ತಿದೆ, ಏನಾದರೂ ಒಂದು ರಿಲ್ಯಾಕ್ಸೇಷನ್ ತನ್ನಿ ಸರ್. ನಿಜವಾಗ್ಲೂ ಇಲ್ಲಾಂದರೆ ನಿಮಗೆ ಅವರು ನೀವು ಬೇಕಂದ್ರೆ ನಿಮ್ಮ ಕಾರ್ಯಕರ್ತರ ಕೈಯಲ್ಲಿ ಒಂದು ಸರ್ವೆ ಮಾಡಿಸಿ ಸರ್. ಶಾಪ ಆಗ್ತಾ ಇದ್ದಾರೆ ಸರ್ ಎಲ್ಲರೂ. 30-40 ಬಿಲ್ಡಿಂಗು ಕೂಡ ನೀವು ಕರೆಂಟ್ ಕೊಡಲಿಲ್ಲ ಅಂದರೆ ಹೇಗಾಗ್ಬೋದು ಸರ್? ಆಮೇಲೆ ಆ OC ವಿಷಯ ಸರ್, ಆ OCದು ಏನಾದರೂ ಒಂದು 30-40-40-60ಗಾದರೂ ಒಂದು ರಿಲ್ಯಾಕ್ಸೇಷನ್ ಕೊಡಿ ಸರ್. ತುಂಬ ಜನ ಬಡವರಿದ್ದಾರೆ. ಅಲ್ಲ, ಈ ಬಿಲ್ಲುದು ಅಷ್ಟೇ ಸರ್. ಗ್ರೇಟರ್ ಬೆಂಗಳೂರು ದಿನ ಒಂದೊಂದು ತಂದರೆ ಜನಕ್ಕೆ ಅರ್ಥ ಆಗೋದು ಹೇಗೆ? ಈ ಬಿಲ್ಲಲ್ಲೂ ಕೂಡ ನಮಗೆ ರಿಯಲ್ ಆಗಿ ಕ್ಲಾರಿಟಿ ಇಲ್ಲ ಸರ್. ನೀವು ಏನೋ ಕೇಳ್ಕೊತಾ ಇದ್ರಿ ಅಧಿಕಾರಿಗಳನ್ನ, ನಮಗೇನು ಅಷ್ಟೊಂದು ನಮಗೂ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಯಾರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಕೋತೀರಾ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಸವಿರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೇಳಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಗ್ರೇಟರ್ ಬೆಂಗಳೂರಿನ ತಿದ್ದುಪಡಿ ವಿಧೇಯಕನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ನಾವು ಗ್ರೇಟರ್ ಬೆಂಗಳೂರೇ ಬೇಡ ಅಂತ ವಾದ ಮಾಡಿದ್ವಿ, ಅದಾಗಲಿಲ್ಲ. ಅಂತಿಮವಾಗಿ ಅವ್ರಿಗೇನೋ ಆಸೆ ಇತ್ತು, ಉಪಮುಖ್ಯಮಂತ್ರಿಗಳು ತೀರಿಸ್ಕೊಂಡಿದ್ದಾರೆ. ಸಮಸ್ಯೆ ನಾವು ಬೆಂಗಳೂರಿನ 5 ಭಾಗ ಮಾಡಿದ್ದಲ್ಲ ಅಧ್ಯಕ್ಷ, ಈಗ ಒಂದೊಂದು ಕ್ಷೇತ್ರನ 2 ಭಾಗ 3 ಭಾಗ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಉಳ್ಳಾಲ ಕ್ಷೇತ್ರ ಅರ್ಧ ನಾರ್ತು ಅರ್ಧ ವೆಸ್ಟು, ನನ್ನ ಕ್ಷೇತ್ರನೂ ಹಾಗೆ ಮಾಡಿದ್ದಾರೆ. ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಧ ಕ್ಷೇತ್ರನ ಬೆಂಗಳೂರು ನಾರ್ತ್ ಕಾರ್ಪೊರೇಷನ್, ಇನ್ನರ್ಧ ಕ್ಷೇತ್ರನ ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್. ನಾವು ಯಾರ ಹತ್ರ ಕೆಲಸ ಮಾಡಿಸ್ಕೊಬೇಕು ಅಧ್ಯಕ್ಷ? ಈಗಾದರೆ ಏನಾದರೂ ಒಂದು ಕ್ಷೇತ್ರ ಒಂದು ಕಡೆ ಇದ್ದರೆ ಎಲ್ಲಾದರೂ ಒಂದು ಕೆಲಸ ಕಾರ್ಯ ಮಾಡಿಸ್ಕೊಬೋದು. 2 ಕಡೆ ಹೋಗ್ಬೇಕು ನಾವು. ಅದು ಬೇರೆ ಯಾವುದೂ ಮಾಡಲಿಲ್ಲ, ಎಲ್ಲ BJP ಶಾಸಕರದೆ. 5 ಕ್ಷೇತ್ರನೂ BJP ಶಾಸಕರದೆ. ಗ್ರೇಟರ್ ಬೆಂಗಳೂರು ಆಯಿತು, ಈಗ ಇನ್ನೂ ಅದಕ್ಕೆ ಕಾನೂನು, ಕೋರ್ಟು, ಕಚೇರಿ ಎಲ್ಲ ಇದೆ. ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಬಂದಾಗ ಮೇಯರೇ ಸುಪ್ರೀಮು, ಆ ಕೌನ್ಸಿಲೇ ಸುಪ್ರೀಮು. ಮುಖ್ಯಮಂತ್ರಿಗಳು ಅದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದರೆ ಹೆಂಗಾಗ್ತದೆ ಅಧ್ಯಕ್ಷ? ಮೇಯರ್ ಹಾಕಬೇಕು. ಕೌನ್ಸಿಲ್ನಲ್ಲಿ ನಿರ್ಣಯ ಆಗತಕ್ಕಂಥದ್ದೇ ಸುಪ್ರೀಂ. ಆವಾಗ ಸ್ಥಳೀಯ ಸಂಸ್ಥೆ ಚುನಾವಣೆ ಆದಮೇಲೆ ಮೇಯರೇ ಪ್ರಥಮ ಪ್ರಜೆ. ಅದನ್ನು ಈಗ ಎಲ್ಲರಿಗೂ ಗೊಂದಲ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕರೆಕ್ಟಾಗಿ ಕ್ಲಾರಿಟಿ ಕೊಡಬೇಕು. ಮತ್ತೆ ಏನು ಹೊಡೆದಿದ್ದೀರ ಕ್ಷೇತ್ರಗಳನ್ನ ಯಾವುದಕ್ಕಾದ್ರೂ ಒಂದಕ್ಕೆ ಸೇರಿಸಿ, ವೆಸ್ಟ್ಗಾದ್ರೂ ಸೇರಿಸಿ, ನಾರ್ತ್ಗಾದ್ರೂ ಸೇರಿಸಿ, ನಿಮ್ಮ ಸಂತೋಷ, ನಾವು ಅಡ್ಡ ಬರಲ್ಲ. 2 ಭಾಗ ಮಾಡಬೇಡಿ ಒಂದೊಂದು ಕ್ಷೇತ್ರನ. ಪದ್ಮನಾಭ ನಗರ, ದಾಸರಳ್ಳಿ, ಈ ರೀತಿ ಎಲ್ಲ ಕ್ಷೇತ್ರಗಳನ್ನ ಹೊಡೆದಿದ್ದಾರೆ ಅಧ್ಯಕ್ಷ. ಅಧಿಕಾರಿಗಳು ಮಾಡಿದಿರೋ ನೀವು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಬೊಮ್ಮನಹಳ್ಳಿ ಗೊತ್ತಿಲ್ಲದೆ ಅಂತೂ ಮಾಡೋಕ್ಕಾಗಲ್ಲ. ಓಕೆ, ನಿಮಗೆ ಗೊತ್ತಿಲ್ಲದೆ ಅಂತೂ ಯಾವ ಅಧಿಕಾರಿಗಳು ಏನು ಮಾಡಲ್ಲ. ನಾವು ಬೆಂಗಳೂರನ್ನೇ ಹೊಡಿಬೇಡಿ ಅಂದರೆ ನೀವು ಕ್ಷೇತ್ರಗಳನ್ನ ಹೊಡಿಯೋಕ್ಕೆ ಶುರು ಮಾಡಿಬಿಡ್ರಿ. ಅದಕ್ಕೆ ದಯಮಾಡಿ ನೀವೇನೋ ಮಾಡ್ತೀರಾ, ಎಲ್ಲಾದರೂ ಒಂದು ಕಡೆ ಸೇರಿಸಿ ಈ ಬಿಲ್ ಬಗ್ಗೆ ಕ್ಲಾರಿಟಿ ಸದನಕ್ಕೆ ಕರೆಕ್ಟಾಗಿ ಎಲ್ಲ MLAಗಳು ಬೆಂಗಳೂರಿನವ್ರು 28 ಜನ ಇದ್ದೀವಿ, ಸ್ವಲ್ಪ ಅರ್ಥ ಆಗೋ ಥರ ದಯವಿಟ್ಟು ಹೇಳಿ. ಪ್ರತಿಪಕ್ಷ ನಾಯಕ ಮಾತಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ RCB ನಡೆದಾಗ ಸನ್ಮಾನ್ಯ DK ಶಿವಕುಮಾರ್ ಅವರು ಕನ್ನಡ ಬಾವುಟವನ್ನು ತೆಗೆದುಕೊಂಡು ಆ ಪ್ಲೇಯರ್ಸ್ ಕೊಟ್ಟು ನಾವು ಕನ್ನಡ 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 ಅಂತ ಹೇಳಿದರು. ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನಂದು ವಿರೋಧ. ಯಾಕೆ ಬೇರೆ ಹೆಸರು ಸಿಕ್ಕಿಲ್ವಾ ನಿಮ್ಗೆ ಕನ್ನಡದಲ್ಲಿ? ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವಾ ನಿಮ್ಗೆ? ಅಷ್ಟು ಗತಿಗೆಟ್ಟು ಔಟತ್ತ ಕನ್ನಡ. ಯೋಚನೆ ಮಾಡಬೇಕಲ್ಲ ನೀವು. ಬೀಳ್ತಾರ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು, ಯಾರ ಬೈದಿದಾರ ನಮ್ಮನ್ನ? ಅದೇನ ಗ್ರೇಟರ್ ಬಿಡಿ, ಬೆಂಗಳೂರು ವಾಟರ್ ಬೆಂಗಳೂರು ಔಟ್ ಇದೆ, ಅದು ಬೇರೆ ಪ್ರಶ್ನೆ. ನಿಮ್ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಇಡಕ್ ಹೋಗ್ತೀರಾ ಇಂಗ್ಲಿಷ್ನೇ? ಮಹಾನ್ ಬೆಂಗಳೂರು, ಮಹಾ ಮುಂಬೈ ಮಾಡಿದಾರಲ್ಲ. ನೀವು ಇಲ್ಲಿ ಕೂತ್ಕೊಂಡು ನಮಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. DK ಶಿವಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸೋತಾವ್ರೆ. ಬೇಕಾಗಿತ್ತ ಈ ಬಿಲ್ಲು? ನೋಡಿ, ಇದು
ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ. ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು. ನಾನು ಗೌರ್ಮೆಂಟ್ ಸ್ಕೂಲೇ. ಆಮೇಲೆ ನ್ಯಾಷನಲ್, ಆಮೇಲೆ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ ಅಂದರೆ ಏನು ಸರ್? ಅದು ಫಸ್ಟು ಅಲ್ಲಿ ತಪ್ಪು ಮಾಡಿದ್ದೀರಾ. ಎರಡನೇದು, ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಕೊಡ್ಲಿ ಪೆಟ್ಟಾಗ್ತಾ ಇದ್ದೀರಾ. ಸ್ವಾತಂತ್ರ್ಯ ಏನು ಕೊಟ್ಟಿದ್ದೀರಿ ನಾವು ಕಾರ್ಪೊರೇಷನ್ಗೆ, ಅದನ್ನು ಹರಣ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹರಣ ಕಾರ್ಪೊರೇಷನ್ಗೆ. ಸ್ವಾವಲಂಬಿ ಆಗಬೇಕಾಯಿತು ಕಾರ್ಪೊರೇಷನ್ನು. ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತನ್ನ ಟ್ಯಾಕ್ಸ್ ತಗೊಂಡು ನಾವು ಬದುಕಬೇಕಾಯಿತು. ಅದಕ್ಕೆ ಪರಾವಲಂಬಿ ಮಾಡಿಬಿಟ್ರಿ. 5 ಕಾರ್ಪೊರೇಷನ್ ಮಾಡಿ 5 ದಿಕ್ಕುಗಳು ಮಾಡಿದ್ದೀರಾ ಅಧ್ಯಕ್ಷರೇ. ಇವರು ಒಂದು ಕಾರ್ಪೊರೇಷನ್ಗೆ ಹಣ ಬಂದರೆ ಇನ್ನೊಂದು ಕಾರ್ಪೊರೇಷನ್ ಪಾಪರ್ ಆಗಿರ್ತದೆ, ಹಣನೇ ಇರಲ್ಲ, ದುಡ್ಡೇ ಇರಲ್ಲ. ಅಂದರೆ ಪರಾವಲಂಬಿಲಾಗಿ ಸುತ್ತಬೇಕು. ಸರ್ಕಾರದ ಕಪಿಮುಷ್ಟಿಗೆ ಸಿಕ್ಕಾಕೊಂತಾರೆ. ನೀವು ಮಾಡಿರೋ ಈ ಬಿಲ್ನಿಂದ ಸರ್ಕಾರದ ಕಪಿಮುಷ್ಟಿಗೆ ಎಲ್ಲ ಸಿಕ್ಕಾಕೊಂತಾರೆ. ರಾಜೀವ್ ಗಾಂಧಿಯವರು 74th ಅಮೆಂಡ್ಮೆಂಟನ್ನು ತಂದು 30 ವರ್ಷ ಆಗೈತಾ? ಅದಕ್ಕೆ ಮರ್ತುಬಿಟ್ಟವ್ರು. 30 ವರ್ಷ ಆಗಿರೋದಕ್ಕೆ ಮರ್ತುಬಿಟ್ಟವ್ರು ಅವರು ತಂದಿದ್ದು. ಅದೇ ಮರ್ತೋಗ್ಬಿಟ್ಟಿದ್ರ ಬಿಡಿ, ವಯಸ್ಸಾಯ್ತು. ಅದಕ್ಕೂ ಆ ಬಿಲ್ಗೂ ಅದಕ್ಕೂ ವಯಸ್ಸಾಗ್ಬಿಡ್ತು, ಬಿಲ್ಗೂ ವಯಸ್ಸಾಗ್ಬಿಡ್ತು. ಅದಕ್ಕೆ ವಿರುದ್ಧವಾಗಿ ನೀವು ತರ್ತಿರಲ್ಲ, ಸರಿನಾ ಇದು ಅಧ್ಯಕ್ಷರೇ? ಇದು ಯಾವ ಕಾಲನೋ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಚರ್ಚೆ ಮಾಡಿ ಬಿಲ್ ಬಗ್ಗೆನೇ ನಾನು ಮಾತಾಡೋದು. ಅಧ್ಯಕ್ಷರೇ, ನಾನು ಹೇಳೋದು ಬಿಲ್ ಬಗ್ಗೆನೇ. ಇದು ಅಧಿಕಾರ ವಿಕೇಂದ್ರೀಕರಣದ ಕೊಲೆ ಮಾಡ್ತಾ ಇದ್ದಾರೆ ಇವರು. ಶಿವಕುಮಾರ್ ಅವರೇ, ಅಧಿಕಾರ ಬರುತ್ತೆ ಹೋಗುತ್ತೆ, ನೀವೇ ಗಾದೆಗಳು ಹೇಳ್ತಾ ಇದ್ದೀರಿ. ನೆನ್ನೆನೂ ಹೇಳಿದ್ರಿ ಗಾದೆಗಳನ್ನ ಎಲ್ಲ. ಏನು ಆಲೋಚನೆ ಮಾಡೋದು? ಕೂತ್ಕೊಳ್ಳಿ. ಅಧಿಕಾರ ಹೋದ್ಮೇಲೂ ನಾವೇನು ಮಾಡಿದ್ದೀರಿ ಅನ್ನೋದು ಮಾತ್ರ ಉಳಿಯೋದು. ನೀವು ಅದನ್ನ ಹೇಳ್ತೀರಾ ಸಾಕ್ಷಿ ಗುಡ್ಡೆ. ಆ ಹೆಜ್ಜೆ ಗುರುತನನ್ನ ಬಿಟ್ಟು ಹೋಗ್ಬೇಕು ನೀವು. ಈ ಕಾರ್ಪೊರೇಷನ್ನಲ್ಲಿ ಬೆಂಗಳೂರಿನ ನಮ್ಮ ರಾಮಲಿಂಗಾರೆಡ್ಡಿ ಅವರು ಕೊರಗ್ತಾನೆ ಇರ್ತಾರೆ, ನನಗೆ ಸಿಕ್ಕಬೇಕಾಯಿತು. ಆಯಿತು, ನೀವು ಬಂದಿದ್ದೀರಾ, ಓಕೆ. ನಿಮ್ಮ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕಲ್ಲ. ಇಲ್ಲಿ ಬೆಂಗಳೂರಿಗೆ ನೀವು ಈ ಒಳ್ಳೇದು ಮಾಡ್ತೀರಿ ಅನ್ನೋ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕು. ಅಲ್ಟಿಮೇಟಾಗಿ ಅಧ್ಯಕ್ಷರೇ, ನಾನು ಹೇಳೋದು, ನೀವು ತಂದಿದ್ದೀರಲ್ಲ, ಇದರಿಂದ ಬೆಂಗಳೂರು ಜನತೆಗೆ ಏನು ಲಾಭ? ಇಷ್ಟೇ. ಇದರಿಂದ ಬೆಂಗಳೂರು ಜನತೆಗೆ ಏನು ಲಾಭ? ಓಕೆ, ಇದು ವಿಕೇಂದ್ರೀಕರಣ ಅಲ್ಲ, ಇದು ಒಂದು ರೀತಿ ವಿಕೇಂದ್ರೀಕರಣ ಆಗಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬೆಂಗಳೂರು ಇನ್ಚಾರ್ಜ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೇಂದ್ರೀಕರಣ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಬೆಂಗಳೂರೆಲ್ಲ ಹೋಗಿ ಶಿವಕುಮಾರನ ಕರಣ ಆಗಿದೆ. ಅದಕ್ಕೆ ಬೇಡ, ಇದು ವಿಕೇಂದ್ರೀಕರಣ ಆಗಲಿ. ನೀವು ಒಳ್ಳೆ ಹೆಜ್ಜೆ ಗುರುತುಗಳನ್ನು ಹಾಕಿ ಈ ಬಿಲ್ಲಲ್ಲಿ ಯೋಚನೆ ಮಾಡಿ ತರ್ತಾ ಇದ್ದೀರಾ. ಯೋಚನೆ ಮಾಡಿ, ನಿಮ್ಮ ಮೆಜಾರಿಟಿ ಇದೆ, ಪಾಸ್ ಮಾಡ್ತೀರಾ, ಅದು ಬೇರೆ ಅಲ್ಲ. ನೀವು ಹೆಜ್ಜೆ ಗುರುತುಗಳನ್ನು ಹಾಕ್ತಾ ಇದ್ದೀರಿ, ಒಳ್ಳೆ ಹೆಜ್ಜೆ ಗುರುತುಗಳನ್ನು ಹಾಕಿ. ಈ ಬಿಲ್ಲು ಒಳ್ಳೇದಲ್ಲ ಸಮಾಜಕ್ಕೆ, ದಯವಿಟ್ಟು ವಾಪಸ್ ತಗೊಳ್ಳಿ. ರಿಜ್ವಾನ್ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಇವತ್ತಿನ ಈ ಅಮೆಂಡ್ಮೆಂಟ್, ಸಣ್ಣ ಅಮೆಂಡ್ಮೆಂಟು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಏನು ಮೂವ್ ಮಾಡಿದ್ದಾರೆ, ಇದು ಇಟ್ಸ್ ಎ ಕ್ಲಾರಿಫಿಕೇಟರಿ ಅಮೆಂಡ್ಮೆಂಟ್ ಥರ. ಯಾವ ಸರ್ಕಾರದ ಉದ್ದೇಶ ಸ್ಥಳೀಯ ಸಂಸ್ಥೆಗಳ, ಸಿಟಿ ಕಾರ್ಪೊರೇಷನ್ಗಳ ಕಾರ್ಯವಿಧಾನದಲ್ಲಿ, ಅಡ್ಮಿನಿಸ್ಟ್ರೇಷನ್ನಲ್ಲಿ ಹಸ್ತಕ್ಷೇಪ ಆಗಬಾರ್ದು ಅಂತ ನಿಮ್ಮ ಎಲ್ಲರ ಉದ್ದೇಶ ಇದ್ದಿದ್ದು. ಕನ್ಫ್ಯೂಷನ್ ಆಗಬಹುದು ಇನ್ ದ ವೇ ದ ಸ್ಟೇಟ್ಮೆಂಟ್ ಈಸ್ ರಿಟನ್. ಅದಕ್ಕೋಸ್ಕರ ಕ್ಲಾರಿಫಿಕೇಶನ್ಗೋಸ್ಕರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಮೆಂಡ್ಮೆಂಟ್ ತಂದಿದ್ದಾರೆ. ನಿಮ್ಮ ಉದ್ದೇಶನೂ ಅದೇ, ನಮ್ಮ ಉದ್ದೇಶನೂ ಅದೇ. ಈಗ ಈ ಬಿಲ್ ಮುಖಾಂತರ ನಾವು ಏನು ಸಿಟಿ ಕಾರ್ಪೊರೇಷನ್ ಏನು ಸ್ಥಾಪನೆ ಮಾಡಿದ್ದೀವಿ, ಇಟ್ ಈಸ್ ಕಂಪ್ಲೀಟ್ಲಿ ಅಟಾನಮಸ್. ಯಾವುದೇ ರೀತಿಯ ಹಸ್ತಕ್ಷೇಪ ಅವರ ಫಂಕ್ಷನಿಂಗಲ್ಲಿ GBAದಾಗಲಿ ರಾಜ್ಯ ಸರ್ಕಾರದಾಗಿ ಇಲ್ಲ. ದೇ ಆರ್ ಫ್ರೀ ಟು ಕಲೆಕ್ಟ್ ದರ್ ಓನ್ ಟ್ಯಾಕ್ಸಸ್, ದೇ ಆರ್ ಫ್ರೀ ಟು ಡಿಸೈಡ್ ಇನ್ ದರ್ ಓನ್ ಕೌನ್ಸಿಲ್ ಹೌ ಟು ಸ್ಪೆಂಡ್ ದಿಸ್ ಟ್ಯಾಕ್ಸಸ್, ಆ್ಯಂಡ್ ದೇ ಆರ್ ಫ್ರೀ ಟು ಸ್ಪೆಂಡ್ ದಟ್. ಸೊ ಯಾವುದೇ ರೀತಿಯ ಹಸ್ತಕ್ಷೇಪ
GBAದಾಗಲಿ ರಾಜ್ಯ ಸರ್ಕಾರದಾಗಲಿ ಅದರಲ್ಲಿ ಇಲ್ಲ. ಆಸ್ ಫಾರ್ ಅಸ್ 74th ಅಮೆಂಡ್ಮೆಂಟ್ ಇಸ್ ಕನ್ಸರ್ನ್ಡ್, 74th ಅಮೆಂಡ್ಮೆಂಟ್ ಯಾವ ರೀತಿಯೂ ವೈಲೇಟ್ ಆಗಿಲ್ಲ. ಯಾಕಂದರೆ ನಮ್ಮ ಆತ್ಮೀಯ ಸ್ನೇಹಿತರು ಅಶ್ವಥ್ ನಾರಾಯಣ ಅವರು ಹೇಳ್ತಾ ಇದ್ದಾಗ ನಾನು ಕೇಳಿದೆ, 74th ಅಮೆಂಡ್ಮೆಂಟ್ ಯಾವುದೇ ರೀತಿಯಲ್ಲಿ ವೈಲೇಟ್ ಆಗಿಲ್ಲ. ಇಟ್ ಈಸ್ ಅನ್ ಅಟಾನಮಸ್ ಕಾರ್ಪೊರೇಷನ್. ಆಲ್ 5 ಕಾರ್ಪೊರೇಷನ್ಸ್ ಆರ್ ಅಟಾನಮಸ್. ಅವ್ರದ್ದೇ ಆದಂಥ ಸ್ವಾಯತ್ತತೆ ಅದಕ್ಕೆ ಇದೆ. ಅವ್ರ ಟ್ಯಾಕ್ಸಸ್ ಅವರೇ ಕಲೆಕ್ಟ್ ಮಾಡ್ತಾರೆ. ಆ ಟ್ಯಾಕ್ಸ್ ಯಾರೂ ಕೂಡ ಕಿತ್ಕೊಳ್ಳೋಕೆ ಅವರಿಂದ ಸಾಧ್ಯವಾಗಿಲ್ಲ. ಆ ಟ್ಯಾಕ್ಸ್ ಅವ್ರ ಹತ್ರನೂ ಇರುತ್ತೆ. ಆ ಟ್ಯಾಕ್ಸ್ ಹೇಗೆ ಖರ್ಚು ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಸೊ ಯಾವ ರೀತಿನೂ ಸರ್ಕಾರದಾಗ್ಲಿ GBAದಾಗ್ಲಿ ಅವ್ರ ಮೇಲೆ ಹಿಡಿತಾ ಇಲ್ಲ. ಒಂದು. 2, GBA ಇರ್ತಕ್ಕಂಥದ್ದು ಫಾರ್ ದಿ ಕೋಆರ್ಡಿನೇಷನ್ ಮಾತ್ರ. 5 ಕಾರ್ಪೊರೇಷನ್ ಇದ್ರೂ ಸಹ ಒಂದೇ ನಗರ, ಇದು ಒಂದು ರೀತಿಯ ಕೋಆರ್ಡಿನೇಷನ್ ಆಗಬೇಕು ಅಂತ ಹೇಳಿನೇ GBA ಆಗಿರ್ತಕ್ಕಂಥದ್ದು. ಸೊ GBA ಹಸ್ತಕ್ಷೇಪ ಮಾಡುತ್ತೆ ಅಥವಾ ಸಿಟಿ ಕಾರ್ಪೊರೇಷನ್ ನಡೆಸುತ್ತೆ, ಅವರ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ನಾವು ಕೈವಾಡ ಇರುತ್ತೆ ಅಂತ ಯಾವುದೇ ರೀತಿಯ ಒಂದೇ ಒಂದು ಸಂಶಯ ಕೂಡ ಇದ್ರೆ ಈ ಅದನ್ನು ಕ್ಲಾರಿಫೈ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಅಮೆಂಡ್ಮೆಂಟ್ ಮೂವ್ ಮಾಡಿದ್ದಾರೆ. ಸೋಮಶೇಖರ್. ಸನ್ಮಾನ್ಯ ಅಧ್ಯಕ್ಷರೇ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಗ್ರೇಟರ್ ಬೆಂಗಳೂರು ಮಾಡುವ ಮುಖಾಂತರ 5 ಕಾರ್ಪೊರೇಷನ್ ವಿಂಗಡಣೆ ಮಾಡ್ತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ. ಸನ್ಮಾನ್ಯ ಅಧ್ಯಕ್ಷರೇ, ಕಾರ್ಪೊರೇಷನ್ 65 ಸೀಟ್ ಇತ್ತು, ಆಮೇಲೆ 100 ಆಯಿತು, 100 ಆದಮೇಲೆ 198 ಆಯಿತು. ಸನ್ಮಾನ್ಯ ಅಧ್ಯಕ್ಷರೇ, ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲ ಕಡೆ ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಈ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ಎಲ್ಲ ಕಡೆ ಒತ್ತಡ ಇತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಯಾವಾಗ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಎಂಟೈರ್ ಬೆಂಗಳೂರು ಎಲ್ಲ ಕಡೆ ಎಲ್ಲ 8 ಡಿವಿಷನಲ್ಲೂ ಕೂಡ ಸಾರ್ವಜನಿಕರ ಜೊತೆಲಿ ಸಂವಾದ ಮಾಡಿದಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದಕ್ಕೆ 100ಕ್ಕೆ 100 ಒಪಿನಿಯನ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಯಾವುದೆಲ್ಲ ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಸೇರಿಸಬೇಕು ಅಂತಕ್ಕಂಥದ್ದಿದೆ. ಬಟ್ ಇವಾಗ 5 ವಿಂಗಡಣೆ ಮಾಡಿದ್ದಾರೆ, ಅದರಲ್ಲಿ ಯಾವ ಡೆವಲಪ್ಮೆಂಟ್ ಪಂಚಾಯತಿನೂ ಕೂಡ ಸೇರಿಸಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ, ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಅದನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದು ಮಾಡಿ. ಆಮೇಲೆ ಒಬ್ಬ ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ 28 ವಿಧಾನಸಭಾ ಕ್ಷೇತ್ರವನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗೇನು 5 ಮಾಡಿದ್ದಾರೆ ಅದೊಂದು ಐತಿಹಾಸಿಕ ತೀರ್ಮಾನ. ಎಲ್ಲ ಬೆಂಗಳೂರು ಇದೆ, ನಾರ್ತ್ ಬೆಂಗಳೂರು, ಸೌತ್ ಬೆಂಗಳೂರು, ಈಸ್ಟ್ ಬೆಂಗಳೂರು, ಸೆಂಟ್ರಲ್ ಬೆಂಗಳೂರು, ಯಾವುದು ಬೆಂಗಳೂರನ್ನೇ ಡಿವೈಡ್ ಮಾಡ್ತಾ ಇಲ್ಲ, ಒಂದು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಎಲ್ಲ ಪಕ್ಷದವರ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ, ಲೋಕಸಭಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಮತ್ತೊಮ್ಮೆ ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ, ಒಬ್ಬ ಸೇವಕನಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ತಮ್ಮ ಮುಖಾಂತರ ಹೇಳ್ತಾನೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು ಒಂದು ತೀರ್ಮಾನ ಒಳ್ಳೆಯದು ಅಂತಕ್ಕಂಥದ್ದನ್ನ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಐ ಡೋಂಟ್ ನೋ ಯಾಕೆ ಅಶ್ವಥ್ ನಾರಾಯಣ್ ಭಾಳ ಎಜುಕೇಟೆಡ್, ಭಾಳ ಲರ್ನರ್ಡ್. ಇವ್ರಿಗೇನೋ ಸುರೇಶ್ ಕುಮಾರ್ಗೆ ಅರ್ಥ ಆಯಿತು. ಸುರೇಶ್ ಕುಮಾರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು, ಭಾಳ ಜಲ್ದಿ ಅವ್ರಿಗೆ ಅರ್ಥ ಆಯಿತು. ಇವ್ರಿಗೂ ಅರ್ಥ ಆಯಿತು, ಯಾರು ನಮ್ಮ ಅಪೋಸಿಷನ್ ಲೀಡರ್ಗೆ. ಅದಕ್ಕೆ ಅವರು ಬೇರೆ ಇಶ್ಯೂಸ್ ತೆಗೆದುಕೊಂಡವರು. ಐ ಆಮ್ ವೆರಿ ಸಿಂಪಲ್ ಇಯರ್. ನಾನು ರೂರಲ್ ಡೆವಲಪ್ಮೆಂಟು, ಅರ್ಬನ್ ಡೆವಲಪ್ಮೆಂಟ್ ಭಾಳ ಅಧ್ಯಯನ ಮಾಡಿರೋನು. ಮೈಸೂರು ಯೂನಿವರ್ಸಿಟಿಲಿ MA ಪಾಸ್ ಮಾಡಿದಾಗ 47ನೇ ವರ್ಷದಲ್ಲಿ ನಾನು ಗ್ರಾಜ್ಯುಯೇಟ್ ಆದವನು. 47ನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ MA ಪೊಲಿಟಿಕಲ್ ಸೈನ್ಸ್. ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಇದು ಸಬ್ಜೆಕ್ಟ್ ಬಗ್ಗೆ. ಏನಿರ್ತದೆ, ಯಂಗ್ ಸಿಸ್ಟಮ್ ಇರ್ತದೆ, ಏನು ಎತ್ತ ಅಂತೇಳಿ. ನಾನಿವತ್ತು ಬೆಂಗಳೂರು 5 ಭಾಗ ಏನು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಿದ್ದೀನಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ನೆನಪು ಮಾಡ್ದಂದೆ ರಾಜೀವ್ ಗಾಂಧಿ ಅವರ ಏನು ಕನಸಿತ್ತು, ನಾನು ಅವ್ರು ಕೇಳಿದೆ, ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ. ಸಿ ನಾರಾಯಣ ಸ್ವಾಮಿ, ನಾನು ಎಲ್ಲ ಇದ್ದು ಅವತ್ತು ಆ ಮೀಟಿಂಗಲ್ಲಿ. ಇಲ್ಲಿಗೆ ಬಂದಿದ್ರು ಅವರು. ಈ 73rd 74th ಅಮೆಂಡ್ ಮಾಡೋಕೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಆಗ ಅವ್ರು ಕೇಳಿದೆ ನಾನು, ಅವ್ರು ಹೇಳಿದ್ರು, ಇಟ್ ಈಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್. ಇಂದ ಲೀಡರ್ಶಿಪ್ ಬೇಕು.
ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು. ಪಂಚಾಯತಲ್ಲಿ ಇರಬಹುದು, ಕಾರ್ಪೊರೇಷನ್, CMC ಇರ್ಬೋದು. ಅದಕ್ಕೆ ಈ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡಬೇಕು, ಆಟಾನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹೇಳಿದ್ರು. ಇಲ್ಲಿ ನಾವು ವಿ ಆರ್ ವೆರಿ ಕ್ಲಿಯರ್. ನಮ್ಮ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ 73, 74ನೇ ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡ್ಲಿಕ್ಕೆ ಬಿಡುವುದಿಲ್ಲ. ನಿಮ್ಗೆ ನೆನಪಿರಬೇಕು ಅಂತ ಕಾಣ್ತದೆ, ಹಿಂದೆ ನಾನು UD ಮಿನಿಸ್ಟರ್ ಆಗಿದ್ದಾಗ, ಗೋರ್ಪಡೆ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಬೇಲೂರು ಡಿಕ್ಲರೇಷನ್ ಅಂತ ಮಾಡ್ದೋ. ಬರೀ 5 ಲಕ್ಷ ರೂಪಾಯಿ ಆಯಿತು ಒಂದು ಪಂಚಾಯತಿಗೆ. ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರು ಡಿಕ್ಲರೇಷನ್ ಮಾಡಿ ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಬಂದು 1 ಲಕ್ಷ ಇತ್ತು ಒಂದು ಪಂಚಾಯತಿಗೆ JH ಪಟೇಲ್ ಇದ್ದಾಗ. ಆಮೇಲೆ 5 ಲಕ್ಷಕ್ಕೆ ಬಂತು SM ಕೃಷ್ಣ ಅವ್ರ ಕಾಲದಲ್ಲಿ. ಆಮೇಲೆ 27 ಇದನ್ನ ಡಿಪಾರ್ಟ್ಮೆಂಟ್ಗಳನ್ನ ನಾವು ಪಂಚಾಯತಿಗೆ ಸೇರಿಸಿ ವಿ ಗೇವ್ ಮೋರ್ ಅಥಾರಿಟಿ ಮಾಡ್ದು. ಅದಾದ್ಮೇಲೆ ನರೇಗಾ ಬಂತು, ಏನೇನೋ ಬಂತು, ಅದೆಲ್ಲ ನೆಕ್ಸ್ಟ್ ಪಾಯಿಂಟ್. ಐ ಆಮ್ ಟ್ರೈಂಗ್ ಟು ಟೆಲ್, ಇವತ್ತೇನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ, ಟು ಸ್ಟ್ರೆಂಥನ್ ದಿ ಕಾರ್ಪೊರೇಷನ್, ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ. ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ, ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ. ಎಸ್, ಹಳ್ಳಿ ಸೇರಿಸಿಲ್ಲ. ಯಾಕಂದ್ರೆ ಈ ಹಳ್ಳಿ ಸೇರ್ಸಕ್ ಹೋದ್ರೆ ತಿರ್ಗಾ ಅಬ್ಜೆಕ್ಷನ್, ಆ ಪಂಚಾಯತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗೋಯ್ತಾನೆ. ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನು ಎಲೆಕ್ಷನ್ ಇದೆ, ಎಲೆಕ್ಷನ್ ಮಾಡ್ಬಿಡೋಣ. ಆಮೇಲೆ ಅವ್ರ ಟರ್ಮ್ ಕ್ಲೋಸ್ ಆಗ್ತದೆ, ಜನವರಿಗೂ ಟರ್ಮ್ ಮಾಡ್ತದೆ. ಆಗ ನಿಮ್ನೆಲ್ಲ ಕುಟ್ಟಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸಬೇಕು ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ. ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ, ಮಾದೇವಪುರ ವಿಲ್ ಹ್ಯಾವ್ ದಿ ಹೈಯೆಸ್ಟ್ ಕಲೆಕ್ಷನ್. ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ. ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್, ಇದರಲ್ಲಿ ನಿಮ್ಮ ಏರಿಯಾ ಈ ಕಡೆಗೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ. ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್. ಅಲ್ಲಿಂದ ಇಲ್ಲಿಗೆ ತರಕ್ಕಾಗಲ್ಲ, ಬಿಕಾಸ್ ಅಗೇನ್ ದಿ 74th ಅಮೆಂಡ್ಮೆಂಟ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆಂಟ್. ಗೌರ್ಮೆಂಟ್ ಹ್ಯಾಸ್ ಟು ಅಟೆಂಡ್ ಟು ಇಟ್. ಸೊ ಇದನ್ನೆಲ್ಲ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿದ್ದೀವಿ. ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದ್ರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್. ಇವತ್ತೇನಾದ್ರು ತೆಗೆದುಕೊಂಡು ಬಂದಿದ್ದೀನಿ ಅಂದ್ರೆ ಕಾರ್ಪೊರೇಷನ್ ಒಳ್ಳೇದಕ್ಕೋಸ್ಕರ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್. ದೇರ್ ಇಸ್ ನಥಿಂಗ್. ನಾಳೆ ಕ್ಲಾರಿಟಿ ಇರಬಾರ್ದು, ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನ ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ. ಯಾಕೆಂದ್ರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ, ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರದವರು ಆ ಕಾರ್ಪೊರೇಷನ್ ಮೇಲೆ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸಿ, ದಿಸ್ ಇಸ್ ಎ ಸಿಸ್ಟಮ್. ತಮಗೆ ಗೊತ್ತಿಲ್ಲ, ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು, ಮಿಸ್ಟರ್ ಸುರೇಶ್ ಕುಮಾರ್, ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ. ನೀವು ಬಹಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೊರೇಷನ್ ಆಗಿ. ರಾಮಲಿಂಗಾರೆಡ್ಡಿ ಅವರೆಲ್ಲ ಬಂದವ್ರೆ. ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್. ರಾಜಗೋಪಾಲಾಚಾರಿ, ಸರ್ದಾರ್ ಪಟೇಲ್, ನೇತಾಜಿ ಸುಂದರಬಾದ್ ಕಮಿಷನರ್ ಆಫ್ ಕಲ್ಕಟ್ಟ, ರಾಜಗೋಪಾಲಾಚಾರಿ, ಕೆಂಗಲ್ ಹನುಮಂತಯ್ಯ ವಾಸ್ ಎ ಪ್ರೆಸಿಡೆಂಟ್ ಇಯರ್. ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷರಿದ್ರು ಕೆಂಗಲ್ ಹನುಮಂತಯ್ಯನವರು. ಹಿಂಗೆ ದೇರ್ ಇಸ್ ಎ ಬಿಗ್ ಹಿಸ್ಟ್ರಿ. ಸ್ಟಾನಿಲ್ ಅವರು ಈಗ ಚೀಫ್ ಮಿನಿಸ್ಟರ್ ಇದಾರಲ್ಲ, ಈ ವಾಸ್ ದಿ ಮೇಯರ್ ಆಫ್ ಕಾರ್ಪೊರೇಷನ್, ನಮ್ಮ ಚೆನ್ನೈ ಕಾರ್ಪೊರೇಷನ್. ಸೊ ಬಹಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ. ನಮ್ಮ BD ಜತ್ತಿ ಅವರು ಪಂಚಾಯತಿ ಚೇರ್ಮನ್ ಆಗಿದ್ರು, ವಿಲಾಸರಾವ್ ದೇಶಮುಖ್ ಪಂಚಾಯತಿ ಚೇರ್ಮನ್ ಆಗಿದ್ರು. ಈಗ ಎನಿವನ್ ಇನ್ ದಿಸ್ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್ ನಾವು. ಆ ಸಿಸ್ಟಮ್ ಬಂದಿದೆ. ಸೊ ಅದಕ್ಕೆ ರಾಮಮೂರ್ತಿ ಯಾಕೆ ಲೇಟ್ ಆಯ್ತು? ಒಂದ್ ನಿಮಿಷ ಐ ವಿಲ್ ನಾಟ್ ಈಲ್ಡ್. ಆಮೇಲೆ ಒಂದ್ ನಿಮಿಷ ಅಧ್ಯಕ್ಷರೇ, ಟು ಗಿವ್ ಮೋರ್ ಕ್ಲಾರಿಟಿ ಬೇಕಾದ್ರೆ ಒಂದಿನ ಡಿಸ್ಕಷನ್ ತಗೊಳ್ಳಿ. ಬಿಕಾಸ್ ಬೆಂಗಳೂರನ್ನ ಸರಿಯಾಗಿ ಶೇಪ್ ಮಾಡಬೇಕು. ನಮ್ಕಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ, ನಾನಿಲ್ಲ ಅಂತ ಹೇಳುದಿಲ್ಲ. ಐ ಆಮ್ ರೆಡಿ ಟು ಏನ್ ಬೇಕಾದ್ರೆ ಅವ್ರು ಹೇಳಿದ್ದ ಕೇಳಕ್ಕೂ ಇದ್ದೀನಿ. ತಪ್ಪಾದಿದ್ರೆ ತಿದ್ದುಪಡಿ ತರಕ್ಕೂ ರೆಡಿ ಇದ್ದೀನಿ ನಾನು. ಐ ಡೋಂಟ್ ವಾಂಟ್ ಟು ಹೈಡ್ ಎನಿಥಿಂಗ್. ದಟ್ ಈಸ್ ವೈ ಹೌಸ್ ಕಮಿಟಿ ಮಾಡಿದೆ. ಡೋಂಟ್ ವರಿ, ನಿನಗೂ ಮಾತಾಡೋಕೆ ಅವಕಾಶ ಕೊಡೋಣ. ಮಿಸ್ಟರ್ ಮುನಿರತ್ನ, ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ. ಡೋಂಟ್ ವರಿ, ನಿನ್ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು, ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು, ಬಹಳ ಇನ್ವೆಸ್ಟಿಗೇಷನ್ ಕೇಸಸ್ ಹೋಗ್ತಾ ಇದೆಯಲ್ಲ ನೀನು. ಅದಕ್ಕೆ ಪಾಪ ಇನ್ನ ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಮಾಡ್ಬೇಕಾಗಿದ್ಯಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಸಿಬಿಐ ಕೊಟ್ಬಿಡಿ. ದೊಡ್ಡ ಸಮಸ್ಯೆ ಇದ್ರೆ ಅದಕ್ಕೆ ಕೊಡಿ. ಬರುವುದೇ ಲೇಟ್, ಸಣ್ಣ ಡೈವರ್ಟ್. ನಾವೆಂತ ಗಂಟೆ ಯಾರು ಇಲ್ಲ, ಹೋಗ್ತೀವಿ ನಾವು. ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರಲಿ. ರಿಪ್ಲೈ ಮಾಡಿ ಸಚಿವ, ರಿಪ್ಲೈ ಮಾಡಿ. ಸತೀಶ್ ರೆಡ್ಡಿ ಅವರೇ, ನೀವು ರಾಮಮೂರ್ತಿ ಕೂತ್ಕೊಳ್ಳಪ್ಪ ಒಂದ್ ನಿಮಿಷ ಪ್ಲೀಸ್. ಒಂದ್ ನಿಮಿಷ ಕೂತ್ಕೋ, ಆಯ್ತು. ಆಮೇಲೆ ಸ್ವಲ್ಪ ಇರು, ಒಂದ್ ನಿಮಿಷ
ಅಲ್ಲ ಏನು ಕ್ಲಾರಿಫಿಕೇಶನ್ ಕೇಳಿಬಿಡ್ಲಿ. ಇಲ್ಲ ಕೂತ್ಕೊಳ್ಳಿ ಒಂದು ನಿಮಿಷ ಪ್ಲೀಸ್. ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು, ಯಾರು ಸೋಮಶೇಖರ್, ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್. ಈಗ ಡಿಸ್ಟರ್ಬ್ ಮಾಡೋದು ಬೇಡ. ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ, ಕೋರ್ಟ್ ಎಲ್ಲ ಡೈರೆಕ್ಷನ್ ಕೊಟ್ಟಿದೆ, ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್, ಯಾವತ್ತು ಏನೇನು ಮಾಡಬೇಕು ಅಂತ. ನಮ್ಗೆ ಈಗಾಗಲೇ ನಾವು ಕೂಡ 18ನೇ ತಾರೀಕು 18 ಆಗೋಯ್ತಾ, 18/8/22 ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್, 25/8 ಫೈನಲೈಸೇಷನ್ ಆಫ್ ಗವರ್ನರ್ ಕಳ್ಸಕ್ಕೆ, 2/9 ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಅದಾದ ಮೇಲೆ ಏನೇನು ಬೇಕೋ ಅದಕ್ಕೆಲ್ಲ ರಿಸರ್ವೇಷನ್ಸು ಮತ್ತೊಂದೆಲ್ಲ ಬಹುಶಃ ಎಲ್ಲರೂ ಕೇಳ್ತೀವಿ. ಅವ್ರಿಗೂ ಅಡ್ಜಸ್ಟ್ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್. ಅದಕ್ಕೇನು ವಿ ಡೋಂಟ್ ಹ್ಯಾವ್ ವೆರಿ ದಿಸ್ ಒನ್ ಥಿಂಗ್ಸ್. ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ. ಬೇರೆ ವಿಚಾರ ಮಾತಾಡೋಣ. ಬೇಕಾದ್ರೆ ನೀವು ಒಂದು ನಿಮಿಷ ಇರೋಣ, ಒಂದು ನಿಮಿಷ ಇರೋ, ನಾನು ಹೇಳ್ತೀನಿ ಕೇಳಿಲಿ. ಬೇಕಾದ್ರೆ ಇನ್ನ ಶುಕ್ರವಾರದ ಒಳಗಡೆ ಲೆಟ್ ಅಸ್ ಡಿಸ್ಕಸ್ 1 hour. ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್. ಐ ಅಗ್ರಿ ವಿತ್ ಯು. ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು. ಪ್ಲೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ? ಈಗ ಒಂದೇ ಒಂದು ಡೌಟ್ ಅಣ್ಣ, ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಒಂದೆರಡು ಮಾತು ನಾವು ಕೇಳಬೇಕು ಅಂತ ಇದ್ದೀನಿ. ಅದು ಬೇಗ ಬರಬೇಕು ಬಂದು ಈಗ ಮಾತಂತ ಇಲ್ಲ. ಇವಾಗ 5 ನಗರ ಪಾಲಿಕೆಯನ್ನ ಏನು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ, ಈ ಪಾಲಿಕೆಯ ವಿಭಜನೆ ಏನು ಮಾಡಿದ್ದಾರೆ, ಜನಸಂಖ್ಯೆಯ ಅಸಮತೋಲನ ಮಾಡಿದ್ದಾರೆ. ಅದು ಮಾತಾಡಿದ್ರು. ಬೆಂಗಳೂರು ಉದಾಹರಣೆ ಹೇಳ್ತೀನಿ. ಬೆಂಗಳೂರು ಉತ್ತರ ಜನಸಂಖ್ಯೆ 19,000 ಬಿಲ್ ಬಗ್ಗೆ 48,046 ಮಾಡಿದ್ದಾರೆ. ಬೆಂಗಳೂರು ಅಲ್ಲ, ಬರೀ 10 ಲಕ್ಷ, ಬರೀ 10 ಲಕ್ಷ. ಬೆಂಗಳೂರು ಕೇಂದ್ರ 13 ಲಕ್ಷ ಚಿಲ್ಲರೆ ಆಗಿದೆ. ಪಶ್ಚಿಮ 26 ಲಕ್ಷ. ಬೆಂಗಳೂರು ದಕ್ಷಿಣ 17 ಲಕ್ಷ. ಇದರಿಂದ ಏನಾಗಿದೆ ಅಂತಂದ್ರೆ, ಏನು ನಮಗೆ ಆದಾಯ ಬರ್ತಾ ಇದೆ, ಬೆಂಗಳೂರು ಉತ್ತರಕ್ಕೆ 600 ಕೋಟಿ ರೂಪಾಯಿ ಕಲೆಕ್ಷನ್, ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಮಾತಾಡಿದ್ರು. ಬೆಂಗಳೂರು ಪೂರ್ವಕ್ಕೆ 1,500 ಕೋಟಿ. ಅದೆಲ್ಲ ಈ ತರ ಆಗಿ ನಿಮ್ಮ ಸಲಹೆ ಕೊಡಿ. ಒಂದ್ ನಿಮಿಷ. ಒಂದು ಶಾಸಕರು 2 ಭಾಗ ಆಗಿದ್ದಾರೆ, ಹೇಳಿದ್ರು. ವಾರ್ಡ್ಗಳು 2 ಭಾಗ ಆಗಿದೆ. ಈಗ ಒಂದು ರೋಡು ಇಡೀ ಕಾನ್ಸ್ಟಿಟ್ಯೂನ್ಸಿಲಿ ಅರ್ಧ ಪೀಸ್ ಮಾಡಿ, ಆ ಕಡೆಗೆ ಅರ್ಧ ಮಾಡಿ, ಈ ಕಡೆಗೆ ಅರ್ಧ ಮಾಡಿ, ಡೆವಲಪ್ಮೆಂಟ್ ಯಾವ ಥರ ಆಗುತ್ತೆ ನೋಡಿ. ಬೆಂಗಳೂರು ಉತ್ತರಕ್ಕೆ 7 ಶಾಸಕರಿದ್ದಾರೆ. ಬೆಂಗಳೂರು ಉತ್ತರ 7 ಶಾಸಕರು, ಪೂರ್ವಕ್ಕೆ 2 ಶಾಸಕರು, ಮಹದೇವಪುರ ಮತ್ತೆ 2 ಶಾಸಕರಿದ್ದಾರೆ. ಈಗ ರಾಮಮೂರ್ತಿ ಕೇಂದ್ರಕ್ಕೆ 6 ಶಾಸಕರು. ಒಂದು ಅರ್ಧ ಗಂಟೆ ಆದ್ಮೇಲೆ ಬೇಕಾದ್ರೆ ಈ ದೃಷ್ಟಿಯಿಂದ ಇದು ಆರ್ಥಿಕ ಅಸಮತೋಲನ ಆಗಿದೆ. ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಡೆವಲಪ್ಮೆಂಟ್ ಗಲಾಟೆಗಳಾಗುತ್ತೆ. ಈಗ ಡೆಲ್ಲಿನಲ್ಲಿ ಏನಾಯ್ತು, ಗ್ರೇಟರ್ ಡೆಲ್ಲಿ ಮಾಡಿ ಫೇಲ್ಯೂರ್ ಆಗಿದ್ದೀವಿ. ಬಾಂಬೆದಲ್ಲಿ ಗ್ರೇಟರ್ ಬಾಂಬೆ ಮಾಡಿ ಫೇಲ್ಯೂರ್ ಆಗಿದೆ. ಡೆವಲಪ್ಮೆಂಟ್ ಬಹಳ ಸಮಸ್ಯೆ ಆಗುತ್ತೆ. ಓಕೆ ಮಾನ್ಯ ಮಂತ್ರಿಗಳು. ಸರ್, ಒನ್ ಥಿಂಗ್ ಐ ಡಿಸ್ಅಗ್ರಿ. ನೀವು ಹೇಳಿದ್ರಿ 47ನೇ ವಯಸ್ಸಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡೆ ಅಂತ. ಅದೆಷ್ಟು ಮಾರ್ಕ್ಸು ಅಂತ ಗೊತ್ತಿಲ್ಲ. ನೀವು ಪೊಲಿಟಿಕಲ್ ಸೈನ್ಸಲ್ಲಿ ಮಾರ್ಕ್ಸ್ ತೊಗೊಂಡೋಗಿರೋಕ್ಕಿಂತ ಅಪ್ಲೈಡ್ ಪಾಲಿಟಿಕ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದೀರ. ಓಕೆ. ಅಪ್ಲೈಡ್ ಪಾಲಿಟಿಕ್ಸಲ್ಲಿ 100ಕ್ಕೆ 200 ತೊಗೊಂಡಿದ್ದೀರ. ಅದರಲ್ಲಿ ಒಂದು 67-70 ತೊಗೊಂಡಿರ್ಬೋದು. ಆಯ್ತು. ಈಗ ಬಿಲ್ ಬಗ್ಗೆ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಬರೀ ಮುಂದತ್ತ ಪ್ಲೀಸ್ ಸತೀಶ್. ಆಯ್ತು, ಟೈಮ್ ಆಯ್ತು. ಇಲ್ಲ, ಒಂದೇ ಸೆಕೆಂಡ್. ನಾನೇನು ಜಾಸ್ತಿ ಏನು ಮಾತಾಡೋದು. ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಓನ್ಲಿ ಆನ್ ದಿ ಲೋಕಲ್ ಬಾಡೀಸ್, ನಾಟ್ ಆನ್ ದಿ ಎಂಟೈರ್ ಪೊಲಿಟಿಕಲ್ ಸೈನ್ಸ್. ಬರೀ ಲೋಕಲ್ ಬಾಡಿ ಸಬ್ಜೆಕ್ಟ್ ಇತ್ತಲ್ಲ ಅಲ್ಲಿ. ಅದು ಅಧ್ಯಕ್ಷೆ, ದಿಸ್ ಬಿಲ್ ಕ್ಲಾರಿಟಿಗೋಸ್ಕರ ಏನ್ ಹೇಳಿ, ಕಲೆಕ್ಷನ್ ಆಮೇಲೆ ಮಾತಾಡೋಣ. ಈ ಬಿಲ್ಗಲ್ಲ, ಬೇರೆ ವಿಷಯಗಳೆಲ್ಲ ಇದಾವೆ ಸರ್. ಈಗ ಬಗ್ಗೆ ವಿರೋಧ ಅಂತ ಮಾತಾಡ್ತಾ ಇಲ್ಲ. 1-2 ನಿಮಿಷ ನನಗೆ. ಹೌದು, ನೀವು ಮಂತ್ರಿಗಳು ಮಾತ್ರ ಮುಂಚೆ ಬರ್ಬೇಕಿತ್ತಲ್ಲ, ಯಾಕೆ ಲೇಟ್ ಆಗಿ ಬಂದಿರಲಿಲ್ಲ ಸರ್? ಕಾಲಿಕಟೇಷನ್ ಸರ್, ಈಗ ಇನ್ನೊಂದು ಕಾಲಿಕಟೇಷನ್ ಹಾಕಿ ಇನ್ನು ಇಷ್ಟೊತ್ತು ಮಾತಾಡಿದಾಗ ಬೇರೆ ವಿಷಯಗಳೆಲ್ಲ ಬಂತಲ್ಲ, ಅವೆಲ್ಲನೂ ಕೂಡ ಒಂದೇ ಸರಿ ಅಮೆಂಡ್ಮೆಂಟ್ ತರ್ಬೋದಿತ್ತಲ್ಲ. ನಾವು ಒಂದು ಚರ್ಚೆ ಮಾಡಿ ತಗೊಬನ್ನಿ, ಅದು ಯಾವ್ದಾದ್ರು ಬೇಕೋ ತಗೊಬನ್ನಿ. ಅಲ್ಲ, ನೀವು ಯಾವಾಗ ಕರಿತೀರ ಹೇಳಿಲ್ಲ, ಅದು ಯಾವಾಗ ಟೈಮ್. ಒಂದು ಯಾವ್ದಾದ್ರು ಒಂದು ಕಾಲಿಕಟೇಷನ್ ಹಾಕಪ್ಪ, ಅದನ್ನ 69 ಕನ್ವರ್ಟ್ ಮಾಡೋಣ, ಹಾಕಿ, ನೋ ಪ್ರಾಬ್ಲಮ್. ಐ ಆಮ್ ವೆರಿ ಓಪನ್. ಅದ್ರಲ್ಲಿ ಹೇಳ್ತೀನಿ ಕೇಳಿದೆ. ಬೆಂಗಳೂರು, ನಾನು ಈ ಬೆಂಗಳೂರು ಭವಿಷ್ಯದ ಬಗ್ಗೆ ರಾಜಕಾರಣ ಮಾಡಕ್ ನನ್ಗೆ ಇಷ್ಟ ಇಲ್ಲ, ರಾಜಕಾರಣ ಮಾಡುವುದಿಲ್ಲ.
ರಾಜಕಾರಣ ಮಾಡೋದು ಸ್ಪೆಷಾಲಿಟಿ. ಅಧ್ಯಕ್ಷೆ, ನಾನು ಇನ್ನೊಂದು, ವಿ ಹ್ಯಾವ್ ಗಿವನ್ ಪವರ್ಸ್, ಕಲೆಕ್ಷನ್ ಆಫ್ ಟ್ಯಾಕ್ಸಸ್, ಫೈನಾನ್ಷಿಯಲ್ ಅಟಾನಮಿ, ಎಲೆಕ್ಷನ್ಸು, ರಿಸರ್ವೇಶನ್ ಎಲ್ಲ ವಿ ವಿಲ್ ನಾಟ್ ಇಂಟರ್ಫಿಯರ್. 74ನೇ ತಿದ್ದುಪಡಿ ಸಂಪೂರ್ಣವಾಗಿ ರಕ್ಷಣೆ ಮಾಡಿದೀವಿ. ಇದನ್ನ ಕ್ಲಾರಿಟಿಗೋಸ್ಕರ ಮಾತ್ರ ತಂದಿದ್ದೀನಿ, ಇದನ್ನ ಪಾಸ್ ಮಾಡ್ಕೊಡಿ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಮತ್ತು 3ನೇ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು.